ಫಟಾಫಟ್ 50ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ನಾನು ಚೈತ್ರ ಅಂಚನಿ. ಕ್ಷಣದ ಇವತ್ತು ಸುದ್ದಿಗಳನ್ನ ಬನ್ನಿ ನೋಡೋಣ. ಬುರುಡೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ಜೊತೆ ಮಾತನಾಡಿರುವ ಎರಡನೇ ವಿಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಅಯ್ಯಪ್ಪ ಮಾಲಧಾರಿಗಳಿಗೆ ಹೊಡೆದ ಬಗ್ಗೆ ಮಹೇಶ್ ತಿಮರೋಡಿಗೆ ಚಿನ್ನಯ್ಯ ಹೇಳಿದ್ದಾನೆ. ಗೊಮ್ಮಟ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಸುಮಾರು 75 ಹೆಣ ಹೂತ್ ಹಾಕಿದ್ದಾಗಿಯೂ ಕೂಡ ಚಿನ್ನಯ್ಯ ಹೇಳಿದ್ದಾನೆ. ಈ ಕಡೆ ಬಂಗಾಳದಿಂದ ಮೇಲೆ ಅದೇ ದಾರಿಗೆ 15 ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊತಾಕಿದ್ರೆ 70 ಹೆಣ 70 74 75 ಹೆಣದಷ್ಟು ಊತಾಕಿ. ಪೂಜೆ ಮಾಡೋ ಭಟ್ಟರ ಮಗಳ ಶವವನ್ನ ತಾನೇ ಹೂತ್ ಹಾಕಿದ್ದಾಗಿ ಚಿನ್ನಯ್ಯ ತಿಮರೋಡಿ ಮುಂದೆ ಹೇಳಿರೋ ವಿಡಿಯೋ ರಿಲೀಸ್ ಆಗಿದೆ. ಧರ್ಮಸ್ಥಳದ ಶಾಲೆ ಬಳಿ ಭಟ್ಟರ ಮಗಳು ಮೃತಪಟ್ಟಿದ್ದಳು. ದೇಹದ ಮೇಲೆ ಲಂಗ ದಾವಣಿ ಮಾತ್ರ ಇತ್ತು. ಅದನ್ನ ಕೂಡ ನಾನೇ ಹೂತ್ ಹಾಕಿದ್ದೆ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಎರಡು 2023ರ ಆಗಸ್ಟ್ನಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಮಾತನಾಡಿದ್ದ ವಿಡಿಯೋ ರಿಲೀಸ್ ಆಗಿದ್ದು, ಸಾಲಾಗಿ ಹೆಣ ಹೂಳ್ತಾ ಇದ್ದೆ, ಬಳಿಗ ಒಣಗಿರುವ ಜಾಗ ಗೊತ್ತಿರ್ತಾ ಇತ್ತು, ಮತ್ತೆ ಅದೇ ಜಾಗದಲ್ಲಿ ಹೆಣಗಳನ್ನ ಹೂಳ್ತಾ ಇದ್ದೆ. ನೇತ್ರಾವತಿ ನದಿ ತೀರದಲ್ಲಂತೂ ಲೆಕ್ಕನೇ ಇಲ್ಲ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಈ ವಿಚಾರ ಕೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ತಲೆ ಮೇಲೆ ಕೈ ಹೊತ್ಕೊಂಡಿರೋದು ವಿಡಿಯೋದಲ್ಲಿದೆ. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಕೂತಾರೆ, ಎರಡೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು, ಮತ್ತೆ ಅದು ಹಾಕೊಂಡು ನಾಲ್ಕು ನೋಡ್ಬೋದು. ಅಲ್ಲಿ ಅಷ್ಟು ಏನೋ ಉಂಟಾಗಿದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಲೆಕ್ಕವೇ ಇಲ್ಲ. ಬುರುಡೆ ಚಿನ್ನಯ್ಯ ಮತ್ತು ತಿಮರೋಡಿ ನಡುವಿನ ಮಾತುಕತೆಯ 3ನೇ ವಿಡಿಯೋ ಬಿಡುಗಡೆ ಆಗಿದೆ. 3 ನಿಮಿಷದ ವಿಡಿಯೋದಲ್ಲಿ ಚಿನ್ನಯ್ಯ ಪೊಲೀಸರ ಭದ್ರತೆ ಕೊಟ್ರೆ ಹೂತಿಟ್ಟ ಜಾಗ ತೋರಿಸ್ತೇನೆ ಎಂದಿದ್ದಾನೆ. ಇದಕ್ಕೆ ಪ್ರತಿಯಾಗಿ ಕೋರ್ಟ್ನಿಂದ ಭದ್ರತೆ ಕೊಡಿಸ್ತೇನೆಂದು ತಿಮರೋಡಿ ಹೇಳಿದ್ದಾರೆ. ನನಗೆ ಯಾರಾದ್ರೂ ಗಂಡಿದ್ದವರು ರಕ್ಷಣೆಗಿದ್ದರೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಜಮೀನು ಕೊಡಿಸ್ತಾರೆ. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ. ಇನ್ನು 3ನೇ ವಿಡಿಯೋದಲ್ಲಿ ಬಾಹುಬಲಿ ಬೆಟ್ಟದ ಟರ್ನ್ ನಲ್ಲಿ ಬಂಡೆ ಬಳಿ ಮಹಿಳೆ ಶವ ಮಣ್ಣು ಮಾಡಿದ್ದೆವು ಅಂತ ಚಿನ್ನಯ್ಯ ಹೇಳಿದ್ದಾನೆ. ಜೊತೆಗೆ ನೇತ್ರಾವತಿ ಸ್ನಾನಘಟ್ಟದ ಭಟ್ಟರ ಹೋಟೆಲ್ ಬಳಿ 14 ವರ್ಷದ ಹುಡುಗಿ ಶವವನ್ನ ಹೂತ್ ಹಾಕಿದ್ದಾಗಿ ಚಿನ್ನಯ್ಯ ಹೇಳಿದ್ದಾರೆ. ವೀರಶೈವ ವರ್ಗೀಕರಣಕ್ಕೆ ಸಮುದಾಯವು ವಿರೋಧ ವ್ಯಕ್ತಪಡಿಸಿದೆ. ಹಿಂದುಳಿದ ವರ್ಗ ಆಕ್ಷೇಪಣೆಗೆ 1 ವಾರ ಅವಕಾಶ ನೀಡಿದ್ದಕ್ಕೆ ವಿರೋಧಿಸಿದೆ. ಕೊಡಗು ಜಿಲ್ಲೆಯಲ್ಲೂ ಧರ್ಮ ವಿವಾದ ಭುಗಿಲೆದ್ದಿದೆ. ಜಾತಿಗಣತಿ ವೇಳೆ ಕೊಡವ ಧರ್ಮ ಅಂತ ನಮೂದಿಸುವಂತೆ ಕೊಡವ ಜನಾಂಗಕ್ಕೆ ಅಖಿಲ ಕೊಡವ ಸಮಾಜ ಕರೆ ಕೊಟ್ಟಿದೆ. ಕೊಡವರು ಹಿಂದೂ ಧರ್ಮದ ಪದ್ಧತಿ ಆಚರಿಸುವುದಿಲ್ಲ. ಸೂರ್ಯ, ಚಂದ್ರ, ಭೂಮಿ, ಪ್ರಕೃತಿ ಆರಾಧಿಸುವವರು. ಹಾಗಾಗಿ ಕೊಡವರದ್ದು ಪ್ರತ್ಯೇಕ ಧರ್ಮ ಅಂತ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಕೊಡವ ಸಮಾಜದಲ್ಲೇ ಪರವಿರೋಧ ವ್ಯಕ್ತವಾಗ್ತಾ ಇದೆ. ಕೊಡವರನ್ನ ಒಡೆಯೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ. ನಾವು ಹಿಂದೂಗಳಾಗಿನೇ ಇರ್ತೀವಿ ಅಂತ ವಾದವು ಕೇಳಿಬಂದಿದೆ. ಜಾತಿಗಣತಿ ಬಗ್ಗೆ ಪಂಚಮಸಾಲಿ ಸಮುದಾಯ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ಹುಬ್ಬಳ್ಳಿಯ ವಚನಾನಂದ ಸ್ವಾಮೀಜಿ ಪಂಚಮಸಾಲಿಗಳ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಜಾತಿ ಕಾಲಂನಲ್ಲಿ ಲಿಂಗಾಯತ, ಪಂಚಮಸಾಲಿ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಅಲ್ಲೊಂದೇನೋ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರಬೇಕು. ಪೆಟ್ಟಿಕೋಟ್ ಹಾಕಿರೋದು, ಚರ್ಚಿ ಇಲ್ಲ, ಧರ್ಮಸ್ಥಳದ ಬಂಗ್ಲೆಗೂಡದಲ್ಲಿ ಅಯ್ಯಪ್ಪ ಐಡಿ ಕಾರ್ಡ್ ಪತ್ತೆಯಾಗಿತ್ತು. ಇದರಿಂದ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಯ್ಯಪ್ಪ ಮಗ ಜೀವನ್ ಭೇಟಿ ನೀಡಿದ್ರು. ಈ ಅಯ್ಯಪ್ಪ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ದಾರೆ. ಹೀಗಾಗಿ ಜೀವನ್ ಆಗಮಿಸಿದ್ದಾರೆ. ಸೆಪ್ಟೆಂಬರ್ 22ರಿಂದಲೇ ಹೊಸ ಜಾತಿಗಣತಿ ಸಮೀಕ್ಷೆಗೆ ಸರ್ಕಾರ ಸಜ್ಜಾಗಿದೆ. ಜಾತಿಗಣತಿ ದಿನಾಂಕವನ್ನ ರಾಜ್ಯ ಸರ್ಕಾರ ಈಗಾಗಲೇ ಪ್ರಕಟಿಸಿದ್ದು, ಸಮೀಕ್ಷೆ ನಿಗದಿಯಂತೆ ನಡೆಸುವುದಕ್ಕೆ ಅಧಿಕೃತ ಅನುಮೋದನೆ ಕೂಡ ಸಿಕ್ಕಿದೆ. ಆದರೆ ಜಾತಿ, ಉಪಜಾತಿ ಗೊಂದಲ, ಕ್ರಿಶ್ಚಿಯನ್ ಧರ್ಮ ನಮೂದು ಸೇರಿ ಹಲವು ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾದ ಸ್ಥಿತಿ ಸರ್ಕಾರಕ್ಕೆ ಬಂದೊದಗಿದೆ.
ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಪಟ್ಟಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದರ ಬೆನ್ನಲ್ಲೇ 47 ಜಾತಿ ಕಾಲಂ ತೆಗೆದುಹಾಕಲು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರ ಸಲಹೆ ಕೊಟ್ಟಿದೆ. ಸಮೀಕ್ಷೆ ವೇಳೆ ಕ್ರಿಶ್ಚಿಯನ್ ಮತ್ತು ಮತಾಂತರ ಕ್ರಿಶ್ಚಿಯನ್ 2 ಕಾಲಂ ಮಾತ್ರ ಅಳವಡಿಸುವಂತೆ ಸಲಹೆ ನೀಡಿದೆ. ಸರ್ಕಾರದ ಸಲಹೆಯಂತೆ ಆಯೋಗ 2 ಕಾಲಂ ರಚಿಸಲಿದೆ. ಜಾತಿ ಪಟ್ಟಿಗೆ ಹಿಂದುಳಿದ ವರ್ಗದಲ್ಲೇ ಒಮ್ಮತ ಮೂಡಿಲ್ಲ. ಆಯೋಗದ ಅಧ್ಯಕ್ಷರು ಸದಸ್ಯರ ನಡುವೆ ಜಾತಿ ಪಟ್ಟಿ ವಿಚಾರವಾಗಿ ಭಿನ್ನರಾಗ ವ್ಯಕ್ತವಾಗಿದೆ. 4 ಸದಸ್ಯರ ಪೈಕಿ 3 ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಡೆದ ಮೀಟಿಂಗ್ನಲ್ಲಿ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ಗೆ ಲಿಖಿತ ರೂಪದಲ್ಲಿ ಸದಸ್ಯರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಜಾತಿಕ ದಳ ರಾಜ್ಯಪಾಲರ ಅಂಗಳ ತಲುಪಿದೆ. ಕ್ರಿಶ್ಚಿಯನ್ ಸೇರ್ಪಡೆ ಮರುಪರಿಶೀಲಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಾಮಾಜಿಕ ಧಕ್ಕೆ, ದೀರ್ಘಾವಧಿಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಮರುಪರಿಶೀಲನೆ ಮಾಡುವಂತೆ ಪತ್ರ ಬರೆದಿದ್ದಾರೆ. ಜಾತಿ ಗಣತಿ ಗೊಂದಲ ಹಿನ್ನೆಲೆ ಒಕ್ಕಲಿಗ ನಾಯಕರು ಶಕ್ತಿ ಪ್ರದರ್ಶಿಸಿದ್ರು. ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದ ಸಭೆಯಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿದ್ರು. ಸಭೆಯಲ್ಲಿ ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಹಾಗೆ ಉಪಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸೋದಕ್ಕೆ ನಿರ್ಣಯಿಸಿದ್ರು. ವೀರಶೈವ ಲಿಂಗಾಯತರಲ್ಲಿ ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕೆಂಬ ಚರ್ಚೆ ಜೋರಾಗಿದೆ. ನಿನ್ನೆಯ ಏಕತಾ ಸಮಾವೇಶದಲ್ಲಿ ಒಮ್ಮತ ಮೂಡಿಲ್ಲ. ಒಬ್ಬೊಬ್ಬ ನಾಯಕರು ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಲಿಂಗಾಯತ ವೀರಶೈವ ವರ್ಗೀಕರಣಕ್ಕೆ ಸಮುದಾಯವು ವಿರೋಧ ವ್ಯಕ್ತಪಡಿಸಿದೆ. ಹಿಂದುಳಿದ ವರ್ಗ ಆಕ್ಷೇಪಣೆಗೆ 1 ವಾರ ಅವಕಾಶ ನೀಡಿದ್ದಕ್ಕೆ ವಿರೋಧಿಸಿದೆ. ಕೊಡಗು ಜಿಲ್ಲೆಯಲ್ಲೂ ಧರ್ಮ ವಿವಾದ ಭುಗಿಲೆದ್ದಿದೆ. ಜಾತಿ ಗಣತಿ ವೇಳೆ ಕೊಡವ ಧರ್ಮ ಅಂತ ನಮೂದಿಸುವಂತೆ ಕೊಡವ ಜನಾಂಗಕ್ಕೆ ಅಖಿಲ ಕೊಡವ ಸಮಾಜ ಕರೆ ಕೊಟ್ಟಿದೆ. ಕೊಡವರು ಹಿಂದೂ ಧರ್ಮದ ಪದ್ಧತಿ ಆಚರಿಸುವುದಿಲ್ಲ. ಸೂರ್ಯ, ಚಂದ್ರ, ಭೂಮಿ, ಪ್ರಕೃತಿ ಆರಾಧಿಸುವವರು. ಹಾಗಾಗಿ ಕೊಡವರದ್ದು ಪ್ರತ್ಯೇಕ ಧರ್ಮ ಅಂತ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಕೊಡವ ಸಮಾಜದಲ್ಲೇ ಪರವಿರೋಧ ವ್ಯಕ್ತವಾಗ್ತಾ ಇದೆ. ಕೊಡವರನ್ನ ಒಡೆಯೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ. ನಾವು ಹಿಂದೂಗಳಾಗಿನೇ ಇರ್ತೀವಿ ಅಂತ ವಾದವು ಕೇಳಿಬಂದಿದೆ. ಜಾತಿ ಗಣತಿ ಬಗ್ಗೆ ಪಂಚಮಸಾಲಿ ಸಮುದಾಯ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ಹುಬ್ಬಳ್ಳಿಯ ವಚನಾನಂದ ಸ್ವಾಮೀಜಿ ಪಂಚಮಸಾಲಿಗಳ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಜಾತಿ ಕಾಲಂನಲ್ಲಿ ಲಿಂಗಾಯತ, ಪಂಚಮಸಾಲಿ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕಿದೆ ಅಂತ ತಿಳಿಸಿದ್ದಾರೆ. 1 ಲಕ್ಷ ಸ್ಟಿಕ್ಕರ್ ಅಂಟಿಸಲು ಮುಖಂಡರು ಮುಂದಾಗಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ. ಅದರ ಕೋಡ್ ನಂಬರು 08A0868. ಅದಕ್ಕಾಗಿ ಇವತ್ತಿನಿಂದ ಈ ಅಭಿಯಾನವನ್ನು, ಜಾಗೃತಿ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ. ಧರ್ಮದ ಕಾಲಂ ಈ ಸಮೀಕ್ಷೆ 15 ದಿನದಲ್ಲಿ ಮುಗಿಬಾರದು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಒಕ್ಕಲಿಗರ ಸಭೆ ಬಳಿಕ ಮಾತನಾಡಿದ ಆರ್ ಅಶೋಕ್, ಒಕ್ಕಲಿಗರೆಲ್ಲರೂ ಎಲ್ಲಾ ಕಾಲಂನಲ್ಲಿ ಒಕ್ಕಲಿಗ ಬರೆಸಿ ಯಾವುದೇ ಕಾರಣಕ್ಕೂ ನಮ್ಮ ಜಾತಿ ಒಡಿಬಾರದು, ಒಕ್ಕಲಿಗರಲ್ಲಿ ಸಬ್ಕಾಸ್ಟ್ ಮಾಡಿ ಛಿದ್ರಗೊಳಿಸಬಾರದು ಅಂತ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಮತ್ತು ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಲೇ ಬರೆಸ್ಬೇಕು. ಎಲ್ಲ ಕಾಲಮಲ್ಲೂ ಒಕ್ಕಲಿಗ ಬರೆಸಿದ್ರೆ ಒಳ್ಳೆಯದು. ಅಥವಾ ನಮ್ಮ ಜಾತಿಗಳನ್ನು ಒಡಿಬಾರ್ದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನು ಛಿದ್ರಗೊಳಿಸಬಾರ್ದು. ಬೆಂಕಿ ಹಚ್ಚೋಕೆ ಏನ್ ಮಾಡಬೇಕೋ ಮಾಡಿದ್ದಾರೆ. ಮುಂದಾಲೋಚನೆ ಮಾಡದೆ ಹೆಜ್ಜೆ ಇಟ್ಟಿದ್ದಾರೆಂದು ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಮಾಜಕ್ಕೆ ಅನ್ಯಾಯ ಆಗುವಂತಹ ವರದಿ ಬಂದರೆ ಸ್ವಾಮೀಜಿ ನೇತೃತ್ವದಲ್ಲಿ ಮುಂದಿನ ಕಾರ್ಯಕ್ರಮ ಮಾಡ್ತೇವೆ ಎಂದಿದ್ದಾರೆ. ಇವೆಲ್ಲ ಬೆಂಕಿ ಹಚ್ಕೊಳ್ಳಕ್ಕೆ ಏನು ಬೇಕೋ ಅದು ಮಾಡವ್ರೆ. ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿಯಿಂದ ಏನಿದ್ದೀವಿ, ಇಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಕೊನೆ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಎಲ್ಲ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ. ಸೋನಿಯಾ ಗಾಂಧಿ ಅಣತಿಯಂತೆ ಜಾತಿ ಗಣತಿ ಹೊಸ ಸಮೀಕ್ಷೆ ನಡೀತಾ ಇದೆ ಅಂತ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಕೀಳು ಮಟ್ಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಏನು ವರ್ಗಗಳು ಮಾಡ್ಯಾರಲ್ಲ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂಥ ಹೊಸ ನಾಮಂ. ಇದು ಸೋನಿಯಾ ಗಾಂಧಿ ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕಂತಾರೆ, ಕೆಲವೊಂದು ಮಂದಿ ಮುಸ್ಲಿಂ ರಾಷ್ಟ್ರ. ಜಾತಿ ಗಣತಿ ವೇಳೆ ಕುರುಬ ಅಂತಾನೆ ಬರೆಸಿ ಅಂತ ಕುರುಬ ಸಮುದಾಯಕ್ಕೆ ಸಿಎಂ ಸಲಹೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಆರಂಭ ಆಗ್ತಿದೆ. ಕುರುಬ ಸಮುದಾಯದಲ್ಲಿ ಅನೇಕ ಜಾತಿಗಳಿವೆ, ಅವನ್ನೆಲ್ಲ ಬರ್ಸೋಕ್ ಹೋಗಬೇಡಿ ಅಂತ ಸಿಎಂ ತಿಳಿಸಿದ್ದಾರೆ.
ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಬರೆಯುವಾಗ ಯಾವುದೇ ಆಗಲಿ, ಯಾರೇ ಜಾತಿ ಆಗಲಿ, ಆಯಾ ಜಾತಿಯವರು ಹೆಸರು ಹೇಳಬೇಕು, ಧರ್ಮ ಹೇಳಬೇಕು. ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ. ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ, ಆಲ್ಮತ, ಗೊಂಡ ಕುರುಬ, ಹಿಂಗೆಲ್ಲ ಅವೆಲ್ಲ ಬರೆಯಕ್ಕೆ ಹೋಗ್ಬೇಡಿ, ಬರೀ ಕುರುಬ ಅಂತ ಬರೀರಿ ಸಾಕು. ಪ್ರತಿ ಪ್ರಜೆಯ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳು ಹೇಗಿವೆ ಅಂತ ತಿಳಿದುಕೊಳ್ಳೋದಕ್ಕೆ ಜಾತಿ ಸಮೀಕ್ಷೆ ಅಂತ ಸಚಿವ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರ ಮೇಲೂ ಎತ್ತಿ ಕಟ್ಟುವಂತ ಪ್ರಯತ್ನ ಅಲ್ವೇ ಅಲ್ಲ ಅಂತ ಅಂದ್ರು. ಅದು ಧರ್ಮದ ಜನರು, ಭಾರತೀಯರು, ಕರ್ನಾಟಕದವರು, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ತಿಳ್ಕೊಳ್ಳೋಕ್ಕೆ, ಇದು ಯಾರ ಮೇಲೂ ಎತ್ಕಟ್ಟೋಕ್ಕೋ, ಯಾರನ್ನ ಮೇಲಾಕೋಕ್ಕೆ, ಯಾರು ಕೆಳಕ್ಕೆ ಮಾಡುವ ಪ್ರಯತ್ನ ಅಲ್ವೇ ಅಲ್ಲ. ಸಮುದಾಯಗಳು ಸರ್ವೇನೇ ಆಗಿಲ್ಲ, ಯಾಕೆ ಗೊಂದಲ ಮಾಡ್ತಿದ್ದೀರಿ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ಸಮಾಜದವರು ಒಂದೊಂದು ಸಭೆ ಮಾಡ್ತಿದ್ದಾರೆ, ನೀವು ಎಷ್ಟೇ ಸಭೆ ಮಾಡಿದ್ರು ಅವರು ತಲೆಯಲ್ಲಿರೋದನ್ನ ಬರೆಸೋದನ್ನ ಬಿಡಲ್ಲ ಅಂತ ಹೇಳಿದ್ದಾರೆ. ಸರ್ವೇನ ಪ್ರಾರಂಭ ಆಗಲಾರ್ದ ಗೊಂದಲಕ್ಕೆ ಯಾಕೆ ಹೋಗ್ಯಾರ ಅಂತ ಬಿಜೆಪಿ ಅವರು ನನಗೆ ಅರ್ಥ ಆಗವಲ್ದು. ವಿರೋಧ ಪಕ್ಷರು ಗೊಂದಲಕ್ಕೆ ಹೋಗ್ಯಾರ, ಕೆಲವೊಂದಿಷ್ಟು ನಾಯಕರು ಗೊಂದಲಕ್ಕೆ ಹೋಗ್ಯಾರ. ಯಾಕೆ ಹೋಗ್ಯಾರ? ಇನ್ನೂ ಸರ್ವೇನ ಪ್ರಾರಂಭ ಆಗಲಾರ್ದ ಗೊಂದಲಕ್ಕೆ ಯಾಕೆ ಹೋಗ್ಯಾರ ಅಂತ ಬಿಜೆಪಿ ಅವರು ನನಗೆ ಅರ್ಥ ಆಗವಲ್ದು. ವಿರೋಧ ಪಕ್ಷರು ಗೊಂದಲಕ್ಕೆ ಹೋಗ್ಯಾರ, ಕೆಲವೊಂದಿಷ್ಟು ನಾಯಕರು ಗೊಂದಲಕ್ಕೆ ಹೋಗ್ಯಾರ. ಯಾಕೆ? ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆ ಕರೆಯಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನಿವಾಸದಲ್ಲಿ ಸಿಎಂ ರಸ್ತೆ ಗುಂಡಿ ಹಾಗೆ ಹದಗೆಟ್ಟ ರಸ್ತೆಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆ ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಲಿದ್ದಾರೆ. ಬೆಂಗಳೂರಿನಲ್ಲಿ 7,000ಕ್ಕೂ ಹೆಚ್ಚು ರಸ್ತೆ ಗುಂಡಿ ಮುಚ್ಚಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಇನ್ನೂ 5,000 ರಸ್ತೆ ಗುಂಡಿಗಳು ಬಾಕಿ ಇವೆ. ರಸ್ತೆ ಗುಂಡಿ ಬಗ್ಗೆ ಮಾಹಿತಿ ಕೊಡಲು ಸಾರ್ವಜನಿಕರಿಗೂ ತಿಳಿಸಿದ್ದೇವೆ ಅಂತಂದ್ರು. We have almost more than 7,000 potholes we have just cleared. Still there are about more than 5,000 potholes. Still we have asked the police commissioner to give us a report wherever the potholes are there. Even common man is also finding it. ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸೂಚಿಸಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಸಮಸ್ಯೆಗಳನ್ನು ಬಗೆಹರಿಸಲು ಇದ್ದೇವೆ, ಆದರೆ ಬಿಜೆಪಿಯವರು ರಾಜಕೀಯ ಮಾಡೋದಕ್ಕಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. They are there to sort out the problem. They are there to do politics. Let them do whatever politics they want. But we are there, but we can't stop them doing politics. Let them roadblock and let them also do whatever politics they want. ಬೆಂಗಳೂರಿನ ರಸ್ತೆ ಗುಂಡಿ ಬಿಜೆಪಿ ನಾಯಕರಿಗೆ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿದೆ. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 2024ರ ಜಾಗತಿಕ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ ಬೆಂಗಳೂರು ವಿಶ್ವದಲ್ಲಿಯೇ ನಿಧಾನಗತಿಯ ನಗರ. ಊಹಿಸಿಕೊಳ್ಳಿ, ಟೆಕ್ ಸಿಟಿ, ಐಟಿ ಸಿಟಿ, ವಾಸ್ತವದಲ್ಲಿ ಇದು ನಿಧಾನಗತಿಯ ನಗರ ಅಂತ ಹೇಳಿದ್ದಾರೆ. As per 2024 Global Traffic Index, Bengaluru is the slowest city in the world. Imagine tech city, IT city, but in reality it is the slowest city in the world. With an average speed of just 17 kilometers per hour being covered in Bengaluru road. ಶುಕ್ರವಾರ ತಡರಾತ್ರಿ ಸುರಿದ ರಣಮಳೆಗೆ ಕೋಲಾರದಲ್ಲಿ ಬೃಹತ್ ಗಾತ್ರದ ಮರ ಧರೆಗುರುಳಿದೆ. ಮರದಡಿ ಇದ್ದ ಒಂದು ಆಟೋ ಜಖಂಗೊಂಡಿದೆ. 4 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಶ್ರೀನಿವಾಸಪುರದ ನಂಬಿಹಳ್ಳಿ ಸರ್ಕಲ್ನಲ್ಲಿ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅರಣ್ಯ ಸಿಬ್ಬಂದಿ, ಪುರಸಭೆ ಸಿಬ್ಬಂದಿಯಿಂದ ಮರ ತೆರವುಗೊಳಿಸ್ತಾ ಇದ್ದಾರೆ. ಹಣ ನೀಡದೆ ತಲೆಮರೆಸಿಕೊಂಡಿದ್ದ ವ್ಯಾಪಾರಸ್ಥರನ್ನ ರೈತರು ಹಿಡಿದಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುಧೋಳ ಗ್ರಾಮದ ವ್ಯಾಪಾರಿ ಹಸನ್ ಸಾಬ್ ತಲೆಮರೆಸಿಕೊಂಡಿದ್ದ. ಹೆಸರು, ಜೋಳ, ಕಡಲೆ ಖರೀದಿಸಿದಂತ ಹಸನ್ ಸಾಬ್ ರೈತರಿಗೆ 1 ಕೋಟಿಗೂ ಅಧಿಕ ಹಣ ನೀಡಬೇಕಿತ್ತು. ಆದರೆ 2 ವರ್ಷಗಳಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಇವತ್ತು ಮುಧೋಳದ ಸಂಬಂಧಿಕರ ಮನೆಗೆ ಬಂದಿದ್ದಾಗ ಹಸನ್ ಸಾಬ್ನನ್ನ ರೈತರು ಹಿಡಿದಿದ್ದಾರೆ. ಏಷ್ಯಾ ಕಪ್ನಲ್ಲಿ ಒಮಾನ್ ವಿರುದ್ಧ ಗೆದ್ದ ಭಾರತ ತಂಡ ಮತ್ತೆ ಪಾಕಿಸ್ತಾನ ವಿರುದ್ಧ ಕಾದಾಡಲಿದೆ. ಸೂಪರ್ 4 ಹಂತದಲ್ಲಿ ಕ್ರಿಕೆಟ್ ಬದ್ಧವೈರಿಗಳಾದಂತಹ ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಏಷ್ಯಾ ಕಪ್ ಲೀಗ್ ಹಂತದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಭರ್ಜರಿ ಗೆಲುವು ಸಾಧಿಸಿದ ಸಂದರ್ಭದಲ್ಲಿ ಹಾಸ್ಟೆಲ್ ಆಗುವ ವಿವಾದ ಸೃಷ್ಟಿಯಾಗಿತ್ತು. ಮತ್ತೆ ಸಾಂಪ್ರದಾಯಿಕ ಎದುರಾಳಿಗಳು ಮುಖಾಮುಖಿ ಆಗ್ತಾ ಇದ್ದಾರೆ.
ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕ್ ಪಂದ್ಯದಲ್ಲಿ ಸೃಷ್ಟಿಯಾಗಿರುವಂತಹ ವಿವಾದಕ್ಕೆ ಬ್ರೇಕ್ ಹಾಕಲು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಂದಾಗಿದೆ. ಇನ್ಮುಂದೆ ಆಟಗಾರರ ಪತ್ರಿಕಾಗೋಷ್ಠಿಗಳಲ್ಲಿ ರಾಜಕೀಯ ಕುರಿತ ಪ್ರಶ್ನೆ ಕೇಳೋದನ್ನ ನಿಷೇಧಿಸಿದೆ. ಏಷ್ಯಾ ಕಪ್ ಟಿ20 ಟೂರ್ನಿಯಲ್ಲಿ ಇಂದಿನ ಸೂಪರ್ 4 ಹಂತದ ಪಂದ್ಯಗಳು ನಡೆಯಲಿವೆ. ಮೊದಲ ಪಂದ್ಯದಲ್ಲಿ ಶ್ರೀಲಂಕಾ ಹಾಗೆ ಬಾಂಗ್ಲಾ ತಂಡಗಳು ಮುಖಾಮುಖಿಯಾಗಲಿವೆ. ಟೂರ್ನಿಯಲ್ಲಿ ಅಜೇಯ ಓಟ ದಾಖಲಿಸಿರುವ ಶ್ರೀಲಂಕಾ ಮತ್ತೆ ಗೆಲ್ಲುವ ನೆಚ್ಚಿನ ತಂಡವಾಗಿದೆ. ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದ ವೇಳೆಯೇ ಶ್ರೀಲಂಕಾ ಆಲ್ರೌಂಡರ್ ದುನೀತ್ ವೆಲ್ಲಾಳ ಅವರ ತಂದೆ ಮೃತಪಟ್ಟಿದ್ರು. ಈ ಸುದ್ದಿ ತಿಳಿದ ದುನೀತ್ ವೆಲ್ಲಾಳ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ತವರಿಗೆ ತೆರಳಿದ್ರು. ಕೊಪ್ಪಳ ತಾಲೂಕಿನ ಐತಿಹಾಸಿಕ ಹುಲಗಿ ಕ್ಷೇತ್ರಕ್ಕೆ ಗಾಯಕಿ ಅನನ್ಯ ಭಟ್ ಭೇಟಿ ನೀಡಿದ್ರು. ಹುಲಿಗೆಮ್ಮ ದೇವಿಯ ದರ್ಶನ ಪಡೆದ್ರು. ಬಳಿಕ ಹುಲಿಗೆಮ್ಮ ದೇವಿಯ ಮುಂದೆ ಕುಳಿತು ಭಕ್ತಿಗೀತೆ ಹಾಡಿದ್ರು. ಅನನ್ಯ ಭಟ್ ಹಾಡು ಹಾಡಿದ ವಿಡಿಯೋ ವೈರಲ್ ಆಗಿದೆ.